ಭೀಮವಾದ ನ್ಯೂಸ್ಗೆ ಸ್ವಾಗತ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯವರು ಬಾಗಲಕೋಟೆ ಜಿಲ್ಲಾಧಿಕಾರಿ ಎಂ ಜಾನಕಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿಯವರ ಸಮ್ಮುಖದಲ್ಲಿ ಮಹಿಳೆಯರ ಕುಂದುಕೊರತೆ ಸಭೆ ನಡೆಸಲಾಯಿತು. ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕರಾದ ಪರಶುರಾಮ್ ನೀಲನಾಯಕ್ ಅವರು ಹಲವು ಮಹಿಳೆಯರ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿದರು. ಈ ವೇಳೆ ಬಾಗಲಕೋಟೆ ತಾಲೂಕಾ ಸಂಚಾಲಕರಾದ ತುಳಜಾರಾಮ್ ನೀಲನಾಯಕ್, ಆನಂದ್ ನೀಲನಾಯಕ್, ಗುರು ಕೋತಿನ್, ಸಿದ್ದು ಪೂಜಾರಿ, ಅಮೃತ್ ಸಾಗರ್ ಭಾಗವಹಿಸಿದ್ದರು. ಇದೇನಾಗಬೇಕಂತಂದ್ರೆ ಕರೆಕ್ಟ್ ಅವರೇ, ಬಟ್ ಅವ್ರ ಮಗನಿಗೆ ಹೆಂಡತಿ, ಅವ್ರು 4 ಜನ ಮಕ್ಕಳು, 4 ಮಕ್ಕಳು ಹಾಸ್ಟೆಲ್ನಲ್ಲಿಟ್ಟು ಆ ಹೆಣ್ಮಕ್ಳು ಒಂದು ಶೋರೂಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಆ ಹಣ ಬಂದಿದ್ದು ಆ ಕೋರ್ಟಿಗೆ ಸೈನ್ ಹಾಕಿ ಹಣ ತಗೊಂಡಿದ್ದಾರೆ ಅಂತ, ಅದೆಲ್ಲ ಕ್ರಿಮಿನಲ್ ಮೂಲಕದನ್ನೇ ಆಗಬೇಕು. ಇದು ಒಂದು ನೀವು ಮಾಡೋ ಈ ಒಂದೊಂದು ಕೇಸ್ ದೊಡ್ಡ ಸಂದೇಶ ಹೋಗ್ತದೆ, ಮರಿಬೇಡ್ರಿ. ಯಾಕೆಂತಂದ್ರೆ ಬಾಯಿ ಅರಿದೇ ಇರೋರು ಬಡವರು, ನೀವು ಅಧಿಕಾರಿಗಳು ಅವ್ರ ಧ್ವನಿ ಆಗಬೇಕು. ಅದನ್ನ ಏನಪ್ಪ ಅಂದ್ರೆ ಇಲ್ಲ ಅಂತ ಬಂದ್ಬಿಡುತ್ತೆ. ಭಾರತ ಮಾತೆಗೆ ಅನ್ಯಾಯ ಆಗತ್ತಂದ್ರೆ ಆಕೆ ಮಗು ಐತೆ, ಆ ಮಗು ಅನ್ನೋದು ಯಾರು ಬೇಕಾಗ್ತದೆ. ಈಗ ಹೆಂಗೆ ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಚೇಂಬರ್ ಇದು ಬೇಡ, ಎಲ್ಲ ಪಬ್ಲಿಕ್ ಇದ್ದಾರೆ. ಕರೆಕ್ಟ್ ಇದ್ದದ್ದು ಏನು ಕಾಣ್ತಾ ಇಲ್ಲ, ಪಬ್ಲಿಕಲ್ಲಿ ಈ ಥರ ಬೇಡ. ಈ ಮೇಡಮ್ಸ್ ಮೀಟಿಂಗ್ ಅಲ್ಲ, ಮೇಡಮ್ ಗಮನಕ್ಕೆ ನೀವು ಚರ್ಚೆ ಅಂದ್ರೆ ಅವರು ಮಹಿಳಾ ಇನ್ಸ್ಪೆಕ್ಟರ್ ಅಷ್ಟೇ. ಈಗ ಅವರು ಈಗ ನಮ್ಗೆ ಯಾರು ಪರಿಚಯ ನ್ಯಾಯ ಅವರು ಈಗ ಏನಾಗುತ್ತಾ, ಅವ್ರಿಗೆ ಕೋರ್ಟು ಸುಮ್ಮನೆ ಬರೋದಿಲ್ಲ. ನಾವೇನಾದರೂ ತನಿಖಾ ತಪ್ಪು ಮಾಡಿದೀವಿ ಅಂತಂದ್ರೆ ನಮ್ಮಲ್ಲಿ ಜಡ್ಜುಗಳು ಸುಮ್ಮನೆ 100% ಬಿಡಲ್ಲ. ಅವ್ರ ಮೇಲೆ ತಪ್ಪು ಮಾಡಿದ್ರೆ ನಾನು ಇಲ್ಲೇ ರಿಲೀಫ್ ಮಾಡಿದ್ರೆ ಮಾಡ್ತೀನಿ. ಇದಾದ್ಮೇಲೆ ಪರ್ಸನಲ್ ಕರೆದು ಮಾತಾಡ್ತೀವಿ. ತಂಗಿ ಕೂತ್ಕೋ.